ಕೃಷ್ಣಾ ಜಲಾನಯನ ಪ್ರದೇಶದಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದ್ರಿಂದ ಉತ್ತರ ಕರ್ನಾಟಕದ ಪ್ರಮುಖ 2 ಜಿಲ್ಲೆಗಳು ಒಂದು ತ್ರಿವೇಣಿ ಸಂಗಮದ ಪ್ರದೇಶ ಅಂತ ಕರೆಯುವಂತಹ ಬಾಗಲಕೋಟೆಯಲ್ಲೂ ಸಾಕಷ್ಟು ಅವಾಂತರಕ್ಕೆ ಕಾರಣ ಆಗಿದೆ. ಹಾಗೆ ಬೆಳಗಾವಿ ಭಾಗದಲ್ಲೂ ಕೂಡ ವಿಪರೀತವಾಗಿ ಫ್ಲಡ್ ಎಫೆಕ್ಟೆಡ್ ರೀತಿಯಲ್ಲಿ ಜನ ಇದ್ದಾರೆ. ಜನಜೀವನ ಹೇಗೆ ಅಸ್ತವ್ಯಸ್ತವಾಗಿದೆ, ಮಳೆ ಸೃಷ್ಟಿ ಮಾಡಿರುವಂತಹ ರಾದ್ಧಾಂತ ಎಂತದ್ದು ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಉತ್ತರದಲ್ಲಿ ಮಹಾಮಳೆಯ ಅಬ್ಬರ, ಪಂಚಗಂಗೆ ಆರ್ಭಟಕ್ಕೆ ಜನ ತಂಡ. ದ್ವೀಪದಂತಾದ ಕೊಲ್ಹಾಪುರ ನಗರ, ಕರುನಾಡಿನಲ್ಲಿ ಮಹಾಮಳೆ ಸೃಷ್ಟಿಸಿದ ಅವಾಂತರ ಒಂದಲ್ಲ ಎರಡಲ್ಲ. ರಣಮಳೆ ಆರ್ಭಟಕ್ಕೆ ಜನ ಬೆಚ್ಚಿಬಿದ್ದಿದ್ದಾರೆ. ಜನರ ಬದುಕನ್ನೇ ಮಳೆರಾಯ ಹಿಂಡಿ ಹಿಪ್ಪೆ ಮಾಡಿದ್ದಾನೆ. ಅಲ್ಲಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಮುಂದುವರೆದಿದೆ. ಮಹಾರಾಷ್ಟ್ರದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇರೋದ್ರಿಂದ ಕೊಲ್ಹಾಪುರ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಏರ್ಪಟ್ಟಿದೆ. ಪಂಚಗಂಗಾ ನದಿಯ ರೌದ್ರ ನರ್ತನಕ್ಕೆ ಕೊಲ್ಹಾಪುರ ನಗರ ಸಂಪೂರ್ಣ ಜಲಮಯವಾಗಿದ್ದು 81 ಸೇತುವೆಗಳು ಜಲಾವೃತವಾಗಿದೆ. ಅಕ್ಕಪಕ್ಕದ ಜಮೀನುಗಳಿಗೂ ನೀರು ನುಗ್ಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಒಂದು ವೇಳೆ ನೀರು ಬಿಟ್ರೆ ಕೃಷ್ಣಾ ನದಿ ನೀರಿನ ಒಳಹರಿವಿನಲ್ಲಿ ಏರಿಕೆ ಆಗಲಿದೆ. ಹೀಗಾಗಿ ಚಿಕ್ಕೋಡಿಯ ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಮೈದುಂಬಿದ ಸಪ್ತ ನದಿಗಳು, ಗೋಕಾಕ್ನಲ್ಲಿ ರೆಡ್ ಅಲರ್ಟ್. ಬೆಳಗಾವಿಯ ಗಡಿಯ ಪಶ್ಚಿಮ ಘಟ್ಟ ಪ್ರದೇಶ ಹಾಗೂ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಬೆಳಗಾವಿಯ ಸಪ್ತ ನದಿಗಳು ತುಂಬಿ ಹರಿತಾ ಇವೆ. ಘಟಪ್ರಭಾ ನದಿಯ ಒಳಹರಿವು 45,000 ಕ್ಯೂಸೆಕ್ಗಿಂತ ಹೆಚ್ಚಾಗಿದೆ. ರಾಜ ಲಖಮಗೌಡ ಜಲಾಶಯ ಭರ್ತಿಯಾಗಿದ್ದು 6 ಗೇಟ್ಗಳ ಮೂಲಕ ನೀರು ಹೊರಬಿಡಲಾಗ್ತಾ ಇದೆ. ಇದರಿಂದ ಹುಕ್ಕೇರಿ, ಗೋಕಾಕ್ ತಾಲೂಕಿನ ಹಲವು ಹಳ್ಳಿಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ನಡುಗಡ್ಡೆಯಾದ ಮಾಂಜರ್ಪೈ ಗ್ರಾಮ, ಮೊಣಕಾಲುದ್ದ ನೀರಿನಲ್ಲೇ ಜನ ಪರದಾಟ. ಮೇಲೆ ರೈಲಿನ ಭಯ, ಕೆಳಗೆ ನೀರಿನ ಭಯ. ಊರ ಸುತ್ತಮುತ್ತ ನೀರೋ ನೀರು. ಬೆಳಗಾವಿ ಜಿಲ್ಲೆಯ ಖಾರಾಪುರ ತಾಲೂಕಿನ ಮಾಂಜರಪೈ ಗ್ರಾಮ ನಡುಗಡ್ಡೆಯಾಗಿದೆ. ರಸ್ತೆ ಸಂಪರ್ಕವಿಲ್ಲ. ವಿದ್ಯುತ್ ಹೋಗಿ 10 ದಿನಗಳಾಯಿತು. ನಿರಂತರ ಮಳೆಗೆ ಜನ ಜಾನುವಾರುಗಳು ಹೈರಾಣಾಗಿವೆ. ಮಳೆಗಾಲ ಬಂತಂದ್ರೆ ಬೆಳಗಾವಿ ಜಿಲ್ಲೆ ಜನರಿಗೆ ಬಹಳಷ್ಟು ಭಯ ಆಗಿರುವಂಥದ್ದು. ಈ ಒಂದಿಷ್ಟು ಖಾನಾಪುರ ಮತ್ತು ಬೆಳಗಾವಿ ತಾಲೂಕಿನ ಜನರಿಗೆ ಅವರ ಪರಿಸ್ಥಿತಿ ಅಂದರೆ ದೇವರಿಗೆ ಪ್ರೀತಿಯಾಗುವಂಥದ್ದು. ಯಾಕೆಂತಂದ್ರೆ ಕಳೆದ 3 ದಿನಗಳಿಂದ ಇವರಿಗೆ ಲೈಟ್ ಇಲ್ಲ, ಕರೆಂಟ್ ಇಲ್ಲ. ತಾವು ನೋಡ್ಬೋದು ಅಂತಾರೆ ಜಾನುವಾರುಗಳು ಕೂಡ ಯಾವ ಥರ ನಿಂತ್ಕೊಂಡಿದ್ದಾವೆ ಹಾಗೆ ಅಂತೇಳಿ. ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಬದುಕುವಂತಾಗಿದೆ. ಯಾಕೆ ಅಂತಂದರೆ ಕೆಳಗಡೆ ಜಲ ಭಯ, ಕೆಳಗಡೆ ನೀರಿನ ಭಯ, ಮತ್ತೊಂದು ಕಡೆ ಏನಂತಂದರೆ ಮೇಲುಗಡೆ ರೈಲಿನ ಭಯ. ಯಾಕಂತಂದರೆ ಇವರು ದಾಟಿ ಹೋಗಬೇಕಂದ್ರೆ ರೈಲು ಹಳಿಯ ಮೇಲೇ ಹೋಗ್ಬೇಕು. ಇಲ್ಲ ಅಂತಂದರೆ 3-4 ತಿಂಗಳ ಕಾಲ ಈ ಒಂದು ಮಾಂಜರ್ಪೈ ಊರೇನಿದೆ ಇದು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಬಳ್ಳಾರಿಯಲ್ಲಿ ಮಳೆರಾಯ ಅಬ್ಬರಿಸ್ತಾ ಇದ್ದಾರೆ. ಹೀಗಾಗಿ ಬೆಳಗಾವಿ ಅಂಕಲಿಗಿ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಸೇತುವೆಯ ಮೇಲೆ 2 ಅಡಿ ನೀರು ಹರಿಯುತ್ತಿದ್ದು ಹುಚ್ಚಾಟ ಪ್ರದರ್ಶಿಸುತ್ತಿದ್ದವರಿಗೆ ಪೊಲೀಸರು ಬೆತ್ತದ ರುಚಿ ತೋರಿಸಿದ್ದಾರೆ. ಬೆಳಗಾವಿ ನಗರ ಮತ್ತು ಜಿಲ್ಲೆಯಲ್ಲಿ ಕಳೆದ 10ರಿಂದ 12 ದಿನಗಳಲ್ಲಿ ಸುರಿತಕ್ಕಂಥ ಮಳೆ ಭಾರಿ ಅವಾಂತರವನ್ನು ಸೃಷ್ಟಿಸುವಂಥದ್ದು. ನಾವೀಗ ಗೋಕಾಕ್ ತಾಲೂಕಿನ ಅಂಕಲಿಗೆಲ್ಲಿದ್ದೀವಿ. ಅಂಕಲಿಗಿಯಿಂದ ಗೋಕಾಕದಿಂದ ಬೆಳಗಾವಿಗೆ ಹೋಗ್ತಕ್ಕಂಥ ಏನು ರಸ್ತೆ ಇದೆ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ಬಳ್ಳಾರಿ ನಾಲಾದ ಮುಂದ್ಗಡೆ ಇದೀವಿ. ನಾವು ನೋಡ್ಬೋದು ಏನಂತಂದರೆ ಪೊಲೀಸ್ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಯಾಕಂತಂದರೆ ನೀರಿದೆ, ಆ ನೀರಲ್ಲಿ ಏನಂತಾರೆ ತಾವು ಹೋಗಬಾರ್ದು ಅಂದರೂ ಕೂಡ ಜನಸಾಮಾನ್ಯರು, ಸಾರ್ವಜನಿಕರು ಏನು ಮಾಡ್ತಾ ಅಂತಾರೆ ನೀರಲ್ಲೇ ಗಾಡಿ ಹಾಕುವಂಥದ್ದು ಮತ್ತು ಏನು ಹುಚ್ಚಾಟ ಮಾಡ್ತಾರೋ ಅಂತ ತಾವು ನೋಡ್ಬೋದು ಅಂತಂದರೆ ಭಾಳಷ್ಟು ಇನ್ನು ಗಾಡಿಗಳನ್ನು ತಿರ್ಸ್ತಾ ಇದ್ದಾರೆ. ಆದರೆ ಇದು ಏನು ಬೆಳಗಾವಿಯ ಏನು ಅಂಕಲಿಗೆ ಬಳಿ ಇರತಕ್ಕಂಥ ಒಂದು ಬಳ್ಳಾರಿ ನಾಲೆ ಏನಿದೆ, ಬಳ್ಳಾರಿ ನಾಲೆ ತುಂಬಿರುವಂಥದ್ದು ಮತ್ತು ಸಂಪರ್ಕ ಅಂಕಲಿಗೆ ಬೆಳಗಾವಿ ಸಂಪರ್ಕ ಇದೆ, ಅದು ಕಡಿತ ಆಗಿರುವಂಥದ್ದು. ಚಿಕ್ಕೋಡಿಯಲ್ಲಿ ಮಹಾ ಮಳೆ ಅವಾಂತರ, ಮುಳುಗಿದ ಎಕ್ಸಂಬ ದನವಾಡ ಸೇತುವೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಜೋರು ಮಳೆ ಆಗ್ತಾ ಇದೆ. ಪರಿಣಾಮ ಕೃಷ್ಣಾ, ದೂದಗಂಗಾ, ವೇದಗಂಗಾ, ಹಿರಣ್ಯಕೇಶಿ, ಘಟಪ್ರಭಾ ನದಿ ತೀರಗಳಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ. ಕೃಷ್ಣಾ ನದಿಗೆ 1,90,000 ಕ್ಯೂಸೆಕ್ ಒಳಹರಿವು ಇದ್ದು ಕೃಷ್ಣಾ ನದಿ ತೀರದ ಕಾರ್ಮಿಕರ ಶೆಡ್ಡುಗಳು ಜಲಾವೃತವಾಗಿದೆ. ನದಿ ತೀರದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ದೂದಗಂಗಾ ನದಿಗೆ ಅಡ್ಡಲಾಗಿರುವ ಎಕ್ಸಂಬ ದನವಾಡ ಸೇತುವೆ ಮುಳುಗಡೆಯಾಗಿದ್ದರೂ ಸೇತುವೆ ಮೇಲೆಯೂ ಕೂಡ ಜನ ಓಡಾಡುತ್ತಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಸದ್ಯ ಪ್ರವಾಹದ ಕರಿಛಾಯೆ ಆವರಿಸಿರುವಂಥದ್ದು ದೃಶ್ಯದಲ್ಲಿ ನೋಡಬಹುದು. ಕೃಷ್ಣಾ, ದೂದಗಂಗಾ ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವ ಕಾರಣ ತನ್ನ ಪಾತ್ರವನ್ನು ಬಿಟ್ಟು ಏನು ಹೊರಕ್ಕೆ ಬಂದಿರುವಂಥದ್ದು. ಹೀಗಾಗಿ ದೃಶ್ಯದಲ್ಲಿ ನೋಡಬಹುದು ಏನು ಕೃಷ್ಣಾ ನದಿ ತೀರದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಇನ್ನು ಶೆಡ್ಗಳಿದ್ದಾವೆ. ಶೆಡ್ಗಳಿಗೆ ಸಂಪೂರ್ಣವಾಗಿ ಕೃಷ್ಣಾ ನದಿ ನೀರು ನುಗ್ಗಿರುವಂಥದ್ದು. ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ದೂದಗಂಗಾ ನದಿ ತೀರದ ಏನು ಮನೆಗಳಿದ್ದಾವೆ, ಮನೆಗಳಿಗೆ ಹೋಗಿ ಮನವಿಯನ್ನು ಕೂಡ ಮಾಡಲಾಗಿದೆ. ಆದಷ್ಟು ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಬಂದರೆ ನೀವು ಸ್ಥಳಾಂತರ ಮಾಡಬೇಕಾಗುತ್ತೆ, ದಯವಿಟ್ಟು ಸಹಕರಿಸಿ ಎಂಬ ಮನವಿಯನ್ನು ಕೂಡ ಬೆಳಗಾವಿ ಜಿಲ್ಲಾಡಳಿತ ನದಿ ತೀರದ ಏನು ರೈತರಲ್ಲಿ ಜನರಲ್ಲಿ ಮಾಡಿರುವಂಥದ್ದು. ಪ್ರಮುಖವಾಗಿ ಏನು ನದಿ ತೀರದಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. SDRF ತಂಡ, NDRF ತಂಡಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಬಾಗಲಕೋಟೆಯಲ್ಲಿ ಘಟಪ್ರಭೆ ರೌದ್ರ ನರ್ತನ, ಹೊಳೆ ಬಸವೇಶ್ವರ ದೇಗುಲಕ್ಕೆ ಜಲ ದಿಗ್ಬಂಧನ. ಬಾಗಲಕೋಟೆಯಲ್ಲಿ ಘಟಪ್ರಭಾ ನದಿ ಆರ್ಭಟಿಸುತ್ತಿದೆ. ಮಾಚಕನೂರಿನ ಹೊಳೆ ಬಸವೇಶ್ವರ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಆಗಿದೆ. ಘಟಪ್ರಭಾ ಸೇತುವೆ ಮುಳುಗಡೆಗೆ 4 ಅಡಿಯಷ್ಟೇ ಬಾಕಿ ಇದ್ದು
ಜನರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಭೀತಿ ಹೆಚ್ಚಾಗುತ್ತಿದೆ. ಕಾಡ್ಲೂರು ಗ್ರಾಮದ ಉಪೇಂದ್ರ ತೀರ್ಥ ಕರಾರ್ಚಿತ ಪ್ರಾಣದೇವರ ದೇವಸ್ಥಾನ ನೀರಿನಿಂದ ಆವೃತವಾಗಿದೆ. ನೀರಿನ ಪ್ರಮಾಣ ಮತ್ತಷ್ಟು ಏರಿಕೆಯಾದರೆ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗುವ ಸಾಧ್ಯತೆ ಇದೆ. ಇನ್ನು ಲಿಂಗಸಗೂರಿನ ಶೀಲಹಳ್ಳಿ ಸೇತುವೆ ಮುಳುಗಿದ್ದು 5-6 ಹಳ್ಳಿಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ನದಿ ದಂಡೆಗೆ ತೆರಳದಂತೆ ಸೇತುವೆ ಮೇಲೆ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಒಟ್ಟಿನಲ್ಲಿ ಕರುನಾಡಿನಲ್ಲಿ ಮಳೆರಾಯ ಅಬ್ಬರಿಸ್ತಾ ಇದ್ದು 108 ಅವಾಂತರ ಸೃಷ್ಟಿಸಿದ್ದಾನೆ. ಜನರ ಬದುಕು ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಈ ಮಳೆ ಇನ್ನೆಷ್ಟು ದಿನ ಮುಂದುವರಿಯುತ್ತೆ ಗೊತ್ತಿಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.